ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಚೈತ್ರ. ಯಾರ್ಯಾರು ಇನ್ನೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ನಾನು ಕೂಡ VAO ಎಕ್ಸಾಮ್ಗೆ ಪ್ರಿಪ್ರೇಷನ್ ನಡೆಸ್ತಾ ಇದ್ದೀನಿ. ನೀವು ಕೂಡ ನನ್ನ ಜೊತೆ ಪ್ರಿಪೇರ್ ಆಗಿ ನೋಡಿ. ನಾನು ಇವತ್ತು ಹೊಸ ಮತಗಳ ಉದಯ ಅನ್ನೋ ಲೆಸನನ್ನು ಓದ್ತಾ ಇದ್ದೀನಿ. ನನ್ನ ಜೊತೆ ನೀವು ಕೂಡ ಓದಲಿ ಅನ್ನೋ ಕಾರಣದಿಂದ ನಾನು ಈ ವಿಡಿಯೋ ಮಾಡಿದ್ದೀನಿ. ನೋಡಿ, ನಾನು ಈ ಎಲ್ಲ ಟೆಕ್ಸ್ಟ್ ಬುಕ್ಗಳನ್ನ ಇಟ್ಕೊಂಡು ಸ್ಟಡಿ ಮಾಡ್ತಾ ಇದ್ದೀನಿ. ಇದು ನೋಡಿ, ಇದು ನಾನು VAO ಎಕ್ಸಾಮ್ಗೆ ಅಂತಲೇ ತೊಗೊಂಡಿದ್ದೀನಿ. ನೀವು ಕೂಡ ಪರ್ಚೇಸ್ ಮಾಡ್ಬೋದು, ಆನ್ಲೈನಲ್ಲಿ ಸಿಗುತ್ತೆ. ಇದು ದ್ವಿತೀಯ PUC ಟೆಕ್ಸ್ಟ್ ಬುಕ್ಕು. ನೋಡಿ, ಇಲ್ಲಿ ಜೈನ ಧರ್ಮ ಹೊಸ ಮತಗಳ ಉದಯ ಅಂತ ಲೆಸನ್ ಇದು, ಅಲ್ಲೂ ಕೂಡ ಇದೆ ನೋಡಿ ಇಲ್ಲಿ. ಸೊ ಅದಕ್ಕೆ ನಾನು ಫಸ್ಟು PU ಟೆಕ್ಸ್ಟ್ ಬುಕ್ಕಲ್ಲಿರೋದನ್ನು ಸ್ಟಡಿ ಮಾಡ್ತಾ ಇದ್ದೀನಿ. ನೋಡಿ, ಜೈನ ಧರ್ಮವು ಭಾರತದ ಅತ್ಯಂತ ಪ್ರಾಚೀನ ಧರ್ಮಗಳಲ್ಲಿ ಒಂದಾಗಿದೆ. ಈ ಧರ್ಮದಲ್ಲಿ 24 ತೀರ್ಥಂಕರರಿದ್ದಾರೆ. ಜೈನ ಧರ್ಮದಲ್ಲಿ ಟೋಟಲ್ 24 ತೀರ್ಥಂಕರರು ಬರ್ತಾರೆ. ಅದರಲ್ಲಿ ಮೊದಲನೇ ತೀರ್ಥಂಕರ ವೃಷಭನಾಥ. ಇವನೇ ಜೈನ ಧರ್ಮವನ್ನು ಸ್ಥಾಪಿಸಿದ ಅಂತ ಜನ ನಂಬ್ತಾರೆ. 23ನೇ ತೀರ್ಥಂಕರ ಪಾರ್ಶ್ವನಾಥ ಮತ್ತು 24ನೇ ತೀರ್ಥಂಕರ ಮಹಾವೀರರಾಗಿರುತ್ತಾರೆ. ಸ್ವಸ್ತಿಕ್ ಜೈನ ಧರ್ಮದ ಪವಿತ್ರ ಚಿಹ್ನೆಯಾಗಿದೆ. ಸ್ವಸ್ತಿಕ್ ಅಂದರೆ ನೋಡಿ, ಇದು ಜೈನ ಧರ್ಮದ ಪವಿತ್ರ ಚಿಹ್ನೆ. ನೋಡಿ, ಇಲ್ಲಿ ಎಷ್ಟು ಕ್ವಶನ್ ಬರುತ್ತೆ ಅಂದರೆ, ಜೈನ ಧರ್ಮದಲ್ಲಿ ಎಷ್ಟು ತೀರ್ಥಂಕರರಿದ್ದಾರೆ ಅಂತ ಕ್ವಶನ್ಸ್ ಕೊಡ್ಬೋದು. 24 ಸರಿಯಾದ ಆನ್ಸರು. ಮೊದಲನೇ ತೀರ್ಥಂಕರ ಯಾರು ಅಂತ ಕೇಳಿದ್ರೆ ವೃಷಭನಾಥ. ಎರಡನೇ ಮತ್ತು 23ನೇ ತೀರ್ಥಂಕರ ಪಾರ್ಶ್ವನಾಥ. 24ನೇ ತೀರ್ಥಂಕರ ಮಹಾವೀರ. ಮತ್ತು ಜೈನ ಧರ್ಮದ ಚಿಹ್ನೆ ಯಾವುದು ಅಂತ ಕೇಳಿದ್ರೆ ಸ್ವಸ್ತಿಕ್. ಇಲ್ಲಿ ಒಂದು 4-5 ಕ್ವಶನನ್ನು ಈ ಒಂದೇ ಪ್ಯಾರಾಗ್ರಾಫಿಂದನೇ ತೆಗಿಬೋದು. ನೆಕ್ಸ್ಟು, ಪಾರ್ಶ್ವನಾಥ 30ನೇ ವಯಸ್ಸಿಗೆ ಪರಮಜ್ಞಾನವನ್ನು ಪಡೆದುಕೊಂಡನು. ಅವನು 4 ಮಹಾನ್ ತತ್ವಗಳನ್ನು ಬೋಧಿಸಿದನು. ಪಾರ್ಶ್ವನಾಥ ಯಾರು? ಪಾರ್ಶ್ವನಾಥ ಎಷ್ಟನೇ ತೀರ್ಥಂಕರ ಅವನು? ಪಾರ್ಶ್ವನಾಥ 23ನೇ ತೀರ್ಥಂಕರ. ಇವನು ತನ್ನ 30ನೇ ವಯಸ್ಸಿಗೆ ಏನು ಮಾಡ್ತಾನೆ ಅಂದರೆ ಪರಮಜ್ಞಾನವನ್ನು ಪಡೆದುಕೊಂಡಿರ್ತಾನೆ. ಅವನು 4 ಮಹಾನ್ ತತ್ವಗಳನ್ನು ಬೋಧಿಸಿದಾನೆ. ಯಾವುದ್ಯಾವುದು ಅಂದರೆ ಅಹಿಂಸೆ, ಸತ್ಯ, ಆಸ್ತೇಯ, ಅಪರಿಗ್ರಹ. ಅಹಿಂಸೆ ಅಂದರೆ ನಿಮ್ಮೆಲ್ರಿಗೂ ಗೊತ್ತು, ಹಿಂಸೆ ಮಾಡದೇ ಇರೋದು. ಸತ್ಯ ಅಂದರೆ ಸತ್ಯ ಹೇಳೋದು, ಸುಳ್ಳು ಹೇಳಬಾರ್ದು. ಮತ್ತು ನೋಡಿ, ಇಲ್ಲಿ ಆಸ್ತೇಯ ಅಪರಿಗ್ರಹ ಅಂತ ಇದೆಯಲ್ಲ, ಇದರಲ್ಲಿ 2 ಕ್ವಶನ್ಸ್ ಬರ್ಬೋದು. ಆಸ್ತೇಯ ಅಂದರೆ ಕಳ್ಳತನ ಮಾಡದಿರುವುದು. ಆಸ್ತೇಯ ಅಂದರೆ ಕಳ್ಳತನ ಮಾಡದಿರುವುದು. ಅಪರಿಗ್ರಹ ಅವಶ್ಯಕತೆಗಿಂತ ಹೆಚ್ಚಿನ ಸಂಪತ್ತನ್ನು ಹೊಂದದಿರುವುದು, ಅಂದರೆ ಜಾಸ್ತಿ ಸಂಪತ್ತನ್ನು ಹೊಂದದಿರುವುದು. ಈ ಬೋಧನೆಗಳು ಜೈನ ಧರ್ಮದ ಮೂಲಭೂತ ತತ್ವಗಳಾಗಿವೆ. ನೆಕ್ಸ್ಟು, ವರ್ಧಮಾನ ಮಹಾವೀರ. ನೋಡಿ, ಅವನು ವರ್ಧಮಾನ ಮಹಾವೀರನ ಆರಂಭಿಕ ಜೀವನ ಹೇಗಿತ್ತು ಅಂದರೆ, ವರ್ಧಮಾನ ಮಹಾವೀರ ಎಲ್ಲಿ ಜನಿಸಿದ ಅಂತ ಕ್ವಶನ್ ಕೇಳ್ತಾರೆ. ವೈಶಾಲಿ ಸಮೀಪದ ಕುಂದಗ್ರಾಮದಲ್ಲಿ ಸ.ಶ.ಪು ಅಂದರೆ ಸಾಲಿವಾಹನ ಶಕಪೂರ್ವ ಅಂತ 599ರಲ್ಲಿ ಜನಿಸಿದನು. ಅವನ ತಂದೆ ರಾಜ ಸಿದ್ಧಾರ್ಥ ಮತ್ತು ತಾಯಿ ರಾಣಿ ತ್ರಿಶೀಲಾದೇವಿ. ಇದು ಕೂಡ ವೆರಿ ಇಂಪಾರ್ಟೆಂಟ್ ಕ್ವಶನು. ವರ್ಧಮಾನನ ತಂದೆ ತಾಯಿ ಹೆಸರೇನು ಅಂತ ಕೇಳ್ತಾರೆ. ಸಿದ್ಧಾರ್ಥ ಮತ್ತು ತ್ರಿಶಾಲಾದೇವಿ. ಸಿದ್ಧಾರ್ಥನು ಕ್ಷತ್ರಿಯ ಕುಲವೊಂದರ ಮುಖ್ಯಸ್ಥನಾಗಿದ್ದನು. ವರ್ಧಮಾನ 18ನೇ ವಯಸ್ಸಿನಲ್ಲಿ ರಾಜಕುಮಾರಿ ಯಶೋಧಳನ್ನು ವಿವಾಹವಾದನು. ಸಿದ್ಧಾರ್ಥನ ಪತ್ನಿಯ ಹೆಸರೇನು ಅಂದರೆ ಯಶೋಧ. ಅವನಿಗೆ ಅನುಜ್ಜ ಅಥವಾ ಪ್ರಿಯದರ್ಶಿನಿ ಎಂಬ ಮಗಳಿದ್ದಳು. ತನ್ನ ತಂದೆ ತಾಯಿಯರ ಆಕಸ್ಮಿಕ ಮರಣದಿಂದ ವರ್ಧಮಾನ ಉಡುಪನ್ನು ಸೇರಿದಂತೆ ಪ್ರಾಪಂಚಿಕ ಸುಖಭೋಗಗಳನ್ನು ತ್ಯಜಿಸಿದನು. ಅವನು ಸನ್ಯಾಸಿಯಾಗಿ ಜೀವನದ ಸತ್ಯವನ್ನರಸುತ್ತಾ ಸಂಚಾರ ಹೊರಟನು. ಅವನು 13 ವರ್ಷಗಳ ಕಾಲ ಸ್ವದೇಹ ದಂಡನೆ ಮತ್ತು ಆಳವಾದ ಧ್ಯಾನ ಮಾಡುತ್ತಾ ಜೀವನ ನಡೆಸಿದನು. ವೈಶಾಖದ 10ನೇ ದಿನ ಬಿಹಾರದ ಜೃಂಬಿಕಾ ಗ್ರಾಮದಲ್ಲಿ ವರ್ಧಮಾನನಿಗೆ ಜ್ಞಾನೋದಯವಾಯಿತು. ನೋಡಿ, ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ನು. ವರ್ಧಮಾನ ಮಹಾವೀರನಿಗೆ ಎಲ್ಲಿ ಜ್ಞಾನೋದಯವಾಯಿತು ಅಂತ ಕೇಳ್ತಾರೆ. ಬಿಹಾರದ ಜೃಂಬಿಕಾ ಗ್ರಾಮದಲ್ಲಿ. ಅವನು ಕೈವಲ್ಯ ಎಂಬ ಅತ್ಯುನ್ನತ ಆಧ್ಯಾತ್ಮಿಕ ಜ್ಞಾನವನ್ನು ಪಡೆದನು. ಮತ್ತು ಕೇವಲಿನ್ ಅಂದರೆ ಸರ್ವಜ್ಞ ಅಥವಾ ಜಿನ ಎಂದರೆ ಇಂದ್ರಿಯ ನಿಗ್ರಹಿಸಿದವನು ಅಂತ ಅನ್ಸ್ಕೋತಾನೆ. ಜಿನನಾದನು. ತದನಂತರ ವರ್ಧಮಾನ ಮಹಾವೀರನೆಂದು ಕರೆಯಲ್ಪಟ್ಟನು. ಮುಂದಿನ 30 ವರ್ಷಗಳ ಕಾಲ ಕೋಸಲ, ಮಗಧ, ವಿದೇಹ ಮತ್ತು ಅಂಗಗಳಲ್ಲಿ ಜೈನ ಧರ್ಮದ ತತ್ವಗಳನ್ನು ಬೋಧಿಸುತ್ತಾ ಪ್ರವಾಸವನ್ನು ಕೈಗೊಂಡನು. ತನ್ನ 72ನೇ ವಯಸ್ಸಿನಲ್ಲಿ ದಕ್ಷಿಣ ಬಿಹಾರದ ರಾಜಗೃಹ ಸಮೀಪದ ಪಾವಾ ಎಂಬಲ್ಲಿ ಸಾಲಿವಾಹನ ಶಕಪೂರ್ವ 527ರಲ್ಲಿ ನಿರ್ವಾಣ ಹೊಂದಿದನು. ಅಂದರೆ ಅವನು ಮರಣ ಹೊಂದುತ್ತಾನೆ.
ನೋಡಿ ಇಲ್ಲಿ ಎಷ್ಟು ಕ್ವಶನ್ಸ್ ಬರುತ್ತೆ ಅಂತ ಕೇಳಿದ್ರೆ, ವರ್ಧಮಾನ ಮಹಾವೀರನ ಹೆಂಡತಿಯ ಹೆಸರೇನೋ, ತಂದೆ ತಾಯಿ ಹೆಸರೇನೋ, ಮತ್ತು ಅವನಿಗೆ ಎಲ್ಲಿ ಜ್ಞಾನೋದಯವಾಯಿತು, ಮತ್ತು ಕೇವಲಿನ್ ಅನ್ನೋ ಪದದ ಅರ್ಥ ಅಂದರೆ ಏನು ಅಂತ ಕೇಳ್ತಾರೆ. ಕೇವಲಿನ್ ಅಂದರೆ ಸರ್ವಜ್ಞ, ಅಥವಾ ಜಿನ ಅನ್ನೋ ಪದದ ಅರ್ಥ ಇಂದ್ರಿಯ ನಿಗ್ರಹಿಸಿದವನು ಅಂತ. ಈ ಎಲ್ಲ ಕ್ವಶನ್ಸ್ ಬರುತ್ತೆ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಮತ್ತು ನಾನು ಇನ್ನೂ ಹೆಚ್ಚು ವಿಡಿಯೋ ಮಾಡೋದಕ್ಕೆ ನನಗೆ ಹೆಲ್ಪ್ ಆಗುತ್ತೆ ನೀವು ನಾನು ಲೈಕ್ ಮಾಡಿದ್ರೆ. ನೆಕ್ಸ್ಟು ನೋಡಿ, ಇದೇ ಟಾಪಿಕನ್ನು ನಾನು ಇನ್ನೊಂದು ಟೆಕ್ಸ್ಟ್ ಬುಕ್ಕಲ್ಲಿ ಓದ್ಕೋತಾ ಇದ್ದೀನಿ. ನಾನು ಇಲ್ಲಿ ಕ್ವಶನ್ ನಂಬರು 11 ನೋಡಿ, ಸಂಸಾರವೆಂಬ ಸಾಗರವನ್ನು ದಾಟಲು ದಾರಿ ತೋರಿಸುವವರಿಗೆ ಜೈನ ಧರ್ಮ ಏನಂತ ಕರೀತಾರೆ ಅಂದರೆ ತೀರ್ಥಂಕರರು ಅಂತ ಕರೀತಾರೆ. ಸಂಸಾರವೆಂಬ ಸಾಗರವನ್ನು ದಾಟಲು ದಾರಿ ತೋರಿಸುವವರಿಗೆ ಜೈನ ಧರ್ಮ ಏನೆಂದು ಕರೆಯುತ್ತೆ ಅಂದರೆ ತೀರ್ಥಂಕರ ಅಂತ. ನೋಡಿ ಇಲ್ಲಿ ನಾನು ಆಗಲೇ PU ಬುಕ್ಕಲ್ಲಿ ಓದಿದ್ನಲ್ಲ, ಅದು ಇಲ್ಲಿ ಕ್ವಶನ್ ಆನ್ಸರ್ಸ್ ಥರ ಇದೆ. ಜೈನ ಧರ್ಮದ ಮೊದಲ ತೀರ್ಥಂಕರ ವೃಷಭನಾಥ, ಜೈನ ಧರ್ಮದ 24ನೇ ತೀರ್ಥಂಕರ ಮಹಾವೀರ. ಜೈನ ಮತ ಎಂದು ಹೆಸರು ಬರಲು ಕಾರಣ ಜಿನ ಎಂದು ಪ್ರಸಿದ್ಧಿಯಾಗಿದ್ದ ವರ್ಧಮಾನನಿಂದ ಜೈನ ಮತ ಎಂಬ ಹೆಸರು ಬಂತು. ನೆಕ್ಸ್ಟ್ ಇಲ್ಲಿ ನೋಡಿ, ಮಹಾವೀರನ ಪ್ರಥಮ ಶಿಷ್ಯ ಯಾರು ಅಂತ ಕೇಳಿದ್ರೆ ಇಂದ್ರಭೂತಿ ಎಂಬ ಒಬ್ಬ ಬ್ರಾಹ್ಮಣ ಮಹಾವೀರನ ಪ್ರಥಮ ಶಿಷ್ಯ. ಗಣಧರ ಎಂದರೆ ಶಿಷ್ಯ. ಜೈನ ಧರ್ಮದ ಪವಿತ್ರ ಗ್ರಂಥಗಳು 12 ಅಂಗಗಳು. ಇದು ಇಂಪಾರ್ಟೆಂಟ್ ಕ್ವಶನು. ಜೈನ ಧರ್ಮದ ಪವಿತ್ರ ಗ್ರಂಥಗಳು 12 ಅಂಗಗಳು. 12 ಅಂಗಗಳು ರಚಿಸಲ್ಪಟ್ಟಿರುವ ಭಾಷೆ ಪ್ರಾಕೃತ. ಜೈನ ಧರ್ಮದ ಧ್ಯೇಯವಾಕ್ಯ ಅಹಿಂಸೋ ಪರಮಧರ್ಮ. ಇದು ಇಂಪಾರ್ಟೆಂಟು. ಜೈನ ಧರ್ಮದ ಧ್ಯೇಯವಾಕ್ಯ ಏನು ಅಂತ ಕೇಳ್ತಾರೆ, ಅಹಿಂಸೋ ಪರಮೋ ಧರ್ಮ. ಜೈನ ಪುರಾಣಗಳ ಒಟ್ಟು ಸಂಖ್ಯೆ 14. ಮಾನವನ ದುಃಖಕ್ಕೆ ಪೂರ್ವಜನ್ಮದ ಕರ್ಮಗಳೇ ಕಾರಣ ಅಂತ ಕರೆದಿರೋರು ಯಾರು ಅಂದರೆ ಮಹಾವೀರ. ಮಹಾವೀರನ ಶಿಷ್ಯನಾದ ಮಗಧ ದೇಶದ ದೊರೆ ಯಾರು ಅಂದರೆ ಬಿಂಬಸಾರ. ನೆಕ್ಸ್ಟು 38 ನೋಡಿ, ಬಿಂಬಸಾರನ ವಂಶ ಯಾವುದು ಅಂತ ಕೇಳಿದ್ರೆ ಹರ್ಯಂಕ ವಂಶ. ಮಹಾವೀರನ ಶಿಷ್ಯನಾದ ಬಿಂಬಸಾರನ ಮಗ ಯಾರು ಅಂತ ಕೇಳಿದ್ರೆ ಅಜಾತಶತ್ರು. ಮಹಾವೀರನು ನಿರ್ವಾಣ ಹೊಂದಿದ ವರ್ಷ ಕ್ರಿಸ್ತಪೂರ್ವ 527. ಮಹಾವೀರನು ನಿರ್ವಾಣ ಹೊಂದುವಾಗ ಅವನಿಗೆ ಎಷ್ಟು ವಯಸ್ಸಾಗಿತ್ತು ಅಂದರೆ 72 ವರ್ಷ. ಮಹಾವೀರನು ನಿರ್ವಾಣ ಹೊಂದಿದ ಸ್ಥಳ ಬಿಹಾರದ ಪಾವಪುರಿ. ಜೈನರಲ್ಲಿ ವಿಶೇಷವಾಗಿ ಜಾರಿಯಲ್ಲಿರುವ ವ್ರತಾಚರಣೆ ಸಲ್ಲೇಖನ ವ್ರತ. ಸಲ್ಲೇಖನ ವ್ರತವೆಂದರೆ ಉಪವಾಸದಿಂದ ದೇಹ ತ್ಯಜಿಸುವುದು. ಜೈನ ಧರ್ಮದ 2 ಪಂಗಡಗಳು ಯಾವುದು ಅಂತ ಕೇಳ್ತಾರೆ. ಇದು ಇಂಪಾರ್ಟೆಂಟ್ ಕ್ವಶನ್ನು. 45 ಶ್ವೇತಾಂಬರರು ಮತ್ತು ದಿಗಂಬರರು. ಬಿಳಿ ಬಟ್ಟೆ ಧರಿಸುವಂತಹ ಜೈನ ಸನ್ಯಾಸಿಗಳಿಗೆ ಶ್ವೇತಾಂಬರರು ಅಂತ ಕರೀತಾರೆ. ವಸ್ತ್ರವನ್ನೇ ಧರಿಸದೇ ಇರುವ ಜೈನ ಧರ್ಮದ ಅನುಯಾಯಿಗಳಿಗೆ ದಿಗಂಬರರು ಅಂತ ಕರೀತಾರೆ. ಇದು ಇಂಪಾರ್ಟೆಂಟ್ ಕ್ವಶನ್ನು. ಜೈನ ಧರ್ಮದ ಮೊದಲ ತೀರ್ಥಂಕರ ವೃಷಭನಾಥನ ಮಕ್ಕಳು ಯಾರು ಅಂದರೆ ಭರತ ಮತ್ತು ಬಾಹುಬಲಿ. ವೃಷಭನಾಥನ ಮಕ್ಕಳು ಯಾರು ಅಂದರೆ ಭರತ, ಬಾಹುಬಲಿ. ಜೈನರಿಂದ ಪೂಜಿಸಲ್ಪಡುವವರು ತೀರ್ಥಂಕರರ ಮೂರ್ತಿಗಳು ಭರತ ಮತ್ತು ಬಾಹುಬಲಿ. ನೋಡಿ, ಇದು ಹೊಸ ಮತಗಳ ಉದಯ, ಜೈನ ಧರ್ಮಕ್ಕೆ ಮಹಾವೀರನಿಗೆ ಸಂಬಂಧಪಟ್ಟಂತಹ ವಿಷಯ. ನಾನು ಕೂಡ ಸ್ಟಡಿ ಮಾಡ್ತಾ ಇದ್ದೀನಿ, ನನ್ನ ಜೊತೆಗೆ ನೀವು ಕೂಡ ಸ್ಟಡಿ ಮಾಡಿ. ಸೊ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.